ವಿಠ್ಠಲ ಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಸಂದೀಪ್ ಪುರುಷ 1 ಜನವರಿ 2009 3:54 ಮಧ್ಯಾಹ್ನ ತುಮಕೂರಲ್ಲಿ ಜನನ. ಶತಾಭಿಷ ನಕ್ಷತ್ರ, ಕುಂಭರಾಶಿ, ವೃಷಭ ಲಗ್ನದಲ್ಲಿ ಜನನ. ಬನ್ನಿ, ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ಅದು ಬಹಳ ಮುಖ್ಯ. ಸಿದ್ಧಿ ಯೋಗದಲ್ಲಿ ಹುಟ್ಟಿದ್ದಾರೆ. ಒಳ್ಳೆ ಯೋಗ, ಸಿದ್ಧಿ ಯೋಗ ಒಳ್ಳೆ ಯೋಗ, ನೋ ಪ್ರಾಬ್ಲಮ್. ಬನ್ನಿ, ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನಾವಸ್ಥೆ ಎಂದು ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ದರೆ 100ಕ್ಕೆ 100 ಫಲ ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು 1, 4, 7, 10 ಕೇಂದ್ರ ಆದರೆ 1, 5, 9 ತ್ರಿಕೋಣ ಆಗುತ್ತೆ. ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50 ಆಗುತ್ತೆ. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಬಟ್ 2 ಮತ್ತು 11 ಇದನ್ನು ಧನೇಶ ಅಂತ ಕರೆದ್ರೆ, ಇದನ್ನು ಲಾಭೇಶ ಅಂತ ಕರಿತೀವಿ. ನೋಡಿ, ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವೃಷಭ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಸೂರ್ಯ. ತಾತ್ಕಾಲಿಕ ಮಿತ್ರ ಚಂದ್ರ ಆದರೆ ರಾಹು ಮತ್ತು ಕೇತು ಮಿತ್ರರಾಗ್ತಾರೆ, ಚೀಲಗಳಾಗ್ತಾರೆ. ಶುಕ್ರನ ಚೀಲಗಳಾಗ್ತಾರೆ. ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ. ನೋಡಿ, ಗ್ರಹಗಳ ಸ್ಥಿತಿ: ಅಸ್ತಂಗತ ಕುಜ, ವಕ್ರೀಯ ಶನಿ, ನೀಚ ಗುರು, ಉಚ್ಚ ಸ್ಥಾನದಲ್ಲಿ ಯಾರೂ ಇಲ್ಲ. ನೋಡಿ, ಅಷ್ಟಮೇಶ 9ನೇ ಮನೆಯಲ್ಲಿ ನೀಚನಾಗಿದ್ದಾನೆ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲಿಂಗ್ ಯು, ಬಹಳ ಡೇಂಜರ್. ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 1ನೇ ಭಾವದಲ್ಲಿ ಯಾರಿಲ್ಲ, 2ನೇ ಭಾವದಲ್ಲಿ ಯಾರಿಲ್ಲ, 3ನೇ ಭಾವದಲ್ಲಿ ಗ್ರಹಣ ದೋಷ ಆಗಿದೆ. 3ನೇ ಭಾವದಲ್ಲಿ ಗ್ರಹಣ ದೋಷ ಆಗಬಾರದು. ಗುಡ್ಡಕ್ಕೆ ಮಣ್ಣು ಕೊಡೋ ಕೆಲಸ ಆಗುತ್ತೆ. ಯಾವುದೂ ಇನ್ ಟೈಮ್ ನಿಮಗೆ ಕೆಲಸ ಆಗೋದಿಲ್ಲ. ಕಲಿಯುವ ಟೈಮ್ನಲ್ಲಿ ಕಲಿಯೋದಿಲ್ಲ, ಏಳುವ ಟೈಮ್ನಲ್ಲಿ ಏಳೋದಿಲ್ಲ. ಮೈಗಳತನ ಸಂಪೂರ್ಣವಾಗಿ ಮೈಗಳತನ ಬೆಳೆಯುತ್ತೆ. ಯಾವ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ, ಸಂಬಂಧಗಳಲ್ಲೂ ಆಸಕ್ತಿ ಇರೋದಿಲ್ಲ. ನೀವು ಒಂಥರ ವಿಚಿತ್ರವಾಗಿ ನಡವಳಿಕೆಯನ್ನು ಹೊಂದಿರ್ತೀರಿ ಅಂತ ಹೇಳುತ್ತೆ. 3ನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಒಳ್ಳೆಯದಲ್ಲ. ನೋಡಿ, ರಾಹು ಆಗಲಿ ಕೇತು ಆಗಲಿ ಅವ್ರು ಯಾವತ್ತಿದ್ರೂ ಸೂರ್ಯನ ಮನೆಯಲ್ಲಿ ಅಥವಾ ಚಂದ್ರನ ಮನೆಯಲ್ಲಿ ಅಥವಾ ಕುಜನ ಮನೆಯಲ್ಲಿ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಒಳ್ಳೆ ಫಲವನ್ನು ಕೊಡೋದಿಲ್ಲ. ಅಕ್ಕ ತಂಗಿಯರ ಜೊತೆಗೆ ಹೊಂದಾಣಿಕೆ ಇರೋದಿಲ್ಲ. ನೀವು ಧೈರ್ಯಶಾಲಿಗಳಾಗುವುದಿಲ್ಲ.
ಆಟಗಳಲ್ಲಿ ರುಚಿ ಇರೋದಿಲ್ಲ, ಮೈಗೆಳತನ ಬೆಳೆಯುತ್ತೆ, ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇರೋದಿಲ್ಲ, ಕೆಲಸದ ಕೆಪಾಸಿಟಿ ಕಡಿಮೆ ಇರುತ್ತೆ, ನೀವು ಹಾರ್ಡ್ ವರ್ಕರ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮನ್ನು ಯಾವುದೂ ನೀವು ಅಷ್ಟು ಸುಲಭವಾಗಿ ಕ್ಲಿಯರ್ ಮಾಡ್ಕೊಳ್ಳೋದಿಲ್ಲ, ಬರವಣಿಗೆ, ಸಾಹಿತ್ಯ, ಕಲೆ ಇದರಲ್ಲಿ ಆಸಕ್ತಿ ಇರೋದಿಲ್ಲ, ಮಾತಿನಲ್ಲಿ ಸೋಲನ್ನಪ್ತದೆ, ಟ್ಯಾಲೆಂಟ್ ಯಾವಾಗ ಏನು ಪ್ರೆಸೆಂಟ್ ಮಾಡಬೇಕು ಅದು ನಿಮ್ಗೆ ಇರೋದಿಲ್ಲ, ಪ್ರಯತ್ನಶೀಲರಲ್ಲ, ನೀವು ಪ್ರಯತ್ನವನ್ನು ಮಾಡೋದಿಲ್ಲ, ಕೋರ್ಟು ಕಚೇರಿಗಳಲ್ಲಿ ಫೇಲ್ಯೂರ್ ಕಾಣೋದಲ್ಲದೆ ತಿರುಗಾಟದಲ್ಲಿ ಲಾಭ ಅಲ್ಲ ಲಾಸೇ ಭಾಳ ಆಗುತ್ತೆ, ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ. ದಯವಿಟ್ಟು ಕೇತು ಶಾಂತಿ ಮಾಡ್ಕೊಳ್ಳಿ, ಒಳ್ಳೆಯದಲ್ಲ. ಹೌದು, ಕೇತು ಶಾಂತಿ ಮಾಡ್ಕೊಳ್ಳಿ. ನೋಡಿ, 4ನೇ ಮನೆಯಲ್ಲಿ ಶನಿ ಬಂದು ಕೂತಿದ್ದಾನೆ. ಯಾವನು ನೋಡಿ, 9 ಮತ್ತು 10ನೇ ಭಾವದ ಸ್ವಾಮಿ 4ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಆದರೆ ಒಂದು ಹೇಳ್ತೀನಿ, ನೀವು ತಂದೆ ವಿರೋಧಿ ಆಗ್ತಾನೆ, ಇಲ್ಲ ತಂದೆಯನ್ನ ಇವನು ದ್ವೇಷಿಸ್ತಾನೆ, ಇಲ್ಲ ತಂದೆ ಇವನನ್ನು ದ್ವೇಷಿಸ್ತಾನೆ, ಇದು ಮಾತ್ರ ಕಟ್ಟಿಟ್ಟೋಗುತ್ತೆ. ಹೌದು, ಶನಿ ಸೂರ್ಯನ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ತಂದೆಗೂ ಮಗನಿಗೂ ಆಗಿ ಬರುವುದಿಲ್ಲ. ಇಲ್ಲ ಮಗನೇ ತಂದೆಯನ್ನು ದ್ವೇಷಿಸ್ತಾನೆ, ಇಲ್ಲ ತಂದೆಯೇ ಮಗನನ್ನು ದ್ವೇಷಿಸುವಂತ ಕಾಲ ಬಹಳ ಸಮೀಪ ಇದೆ. ಹೌದು ನೋಡಿ, ಇಲ್ಲಿ 4, 10 ಮತ್ತು 9ನೇ ಮನೆಯ ಫಲ ಸಿಗುತ್ತೆ ನಿಮ್ಗೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ತಾಯಿ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ವ್ಯಾಮೋಹ ಪ್ರೇಮ ಇರುತ್ತೆ, ಯಾವುದೇ ವ್ಯವಹಾರ ಮಾಡಲಿ 100% ಕ್ಲಿಕ್ ಆಗ್ತೀರಾ, ನೆಮ್ಮದಿಯ ಬದುಕನ್ನು ಬದುಕ್ತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಾ, ಹೈಯರ್ ಎಜುಕೇಶನ್ ಮಾಡ್ಕೊಳ್ಳೋದಲ್ದೇ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಾ, ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವರ ಬಹಳ ಪ್ರೇಮದಿಂದ ನೋಡ್ಕೋತೀರಾ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಗಳಿಸ್ತೀರಾ, ಮೂವೆಲ್ ಡಿಮೂವೆಲ್ ಅಂದರೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ತೋಟ, ಶಾಪು ಈ ರೀತಿ ಖರೀದಿ ಮಾಡ್ತೀರಾ. ಇದು 4ನೇ ಭಾವದ ಫಲ. ಫಲ ಏನು, ಭಾವದ ಫಲವನ್ನು ಅನುಭವಿಸ್ತೀರಾ, ಆದರೆ ತಂದೆಯ ವಿರೋಧ ಹೋಗ್ತೀರಾ. ಇದು 9ನೇ ಭಾವದ ಫಲ, ಎಲ್ಲವನ್ನೂ ಅನುಭವಿಸ್ತೀರಾ, ಗುರುವಿನ ಆಶೀರ್ವಾದ ಸದಾ ಜೊತೆ ಇರುತ್ತೆ, ಧರ್ಮವನ್ನು ನಂಬ್ತೀರಾ, ಭಾಗ್ಯವಂತರಾಗಿರ್ತೀರಾ, ಪ್ರಾಪ್ತಿಯನ್ನು ಪಡ್ಕೋತೀರಾ, ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಸದಾ ಗುಣದಿಂದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಪಡಿತೀರಿ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿ ತಗೊಂಡ್ಬರ್ತೀರಿ. ಇದು 9ನೇ ಭಾವದ ಫಲ. ಹೌದು, ನೀವು ಮಾಡುವಂತ ಕೆಲಸದ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಾ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಾ, ಕೆಲಸದಲ್ಲಿ ಲಾಭವನ್ನು ಪಡಿತೀರಾ, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲವನ್ನೂ ಪಡ್ಕೊಳ್ತೀರಾ. ಇದು 10ನೇ ಭಾವದ ಫಲ. 10ನೇ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂತಿದ್ರಿಂದ ಇದನ್ನು ನಾವು ಕುಬೇರ ಯೋಗ ಅಂತ ಕರಿತೀವಿ. ಹೌದು, ನೀವು ಕುಬೇರ ಯೋಗದಲ್ಲಿ ಹುಟ್ಟಿದ್ರಿಂದ 100% ಹೇಳ್ತೀನಿ, 100 ಹೇಳ್ತೀನಿ, ಒಳ್ಳೆ ಫಲವನ್ನು ಪಡಿತೀರ. ತಂದೆಯಿಂದ ಆಸ್ತಿ ಪಡಿತೀರಾ, ಇಲ್ಲ ತಾಯಿಯಿಂದ ಆಸ್ತಿ ಪಡಿತೀರಾ, ಇಲ್ಲ ಸ್ವಂತ ಗಳಿಸ್ತೀರಾ, ಇಲ್ಲ ಹೆಂಡತಿಯಿಂದ ನೀವು ಆಸ್ತಿಯನ್ನು ಗಳಿಸ್ತೀರಾ, ಇಲ್ಲ ಮಕ್ಕಳಿಂದ ಆಸ್ತಿ ಗಳಿಸ್ತೀರಾ. ಹೌದು, ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆಯ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಜೀವನದಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ತೀರಾ. ಶನಿ ಲೇಟೆಸ್ಟ್, ಪರ್ಫೆಕ್ಟ್, ಪರ್ಮನೆಂಟ್, ಸ್ವಲ್ಪ ಲೇಟ್ ಫಲ ಕೊಡೋದು, ಆದ್ರೆ ಪರ್ಫೆಕ್ಟ್ ಆಗಿ ಕೊಡ್ತಾರೆ, ಒಂದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಹೌದು, ಕಾಯಬೇಕಷ್ಟೇ ನೀವು. ಇಲ್ಲಿ ಶನಿ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಶನಿ ಶಾಂತಿ ನೀವು ಏನಾದರೂ ಮಾಡಿದ್ರೆ 4, 9, 10 ಮತ್ತು ಕುಬೇರ ಯೋಗದ ಅಷ್ಟು ಫಲವನ್ನು ಕಳ್ಕೊತೀರ. ಬಟ್ ಇವ ತಂದೆಯನ್ನ ದ್ವೇಷಿಸ್ತಾನೆ, ಇದು ಮಾತ್ರ ಕಟ್ಟಿಟ್ಟೋಗುತ್ತೆ. ಹೌದು, ಬೇರೆ ದಾರಿ ಇಲ್ಲ. ನೋಡಿ, ಸೂರ್ಯ 8ನೇ ಮನೆಯಲ್ಲಿದ್ರೇನು, 6ನೇ ಮನೆಯಲ್ಲಿದ್ರೆ, 8ನೇ ಮನೆಯಲ್ಲಿದ್ರೇನು, 6ನೇ ಮನೆಯಲ್ಲಿದ್ರೇನು, 15ನೇ ಮನೆಯಲ್ಲಿದ್ರೇನು ಫಲ ಕೊಟ್ಟೆ ಕೊಡ್ತಾನೆ. ಆ ಸೂರ್ಯ ನೀಚನಾಗಬಾರ್ದು ಅಷ್ಟೇ.
ನೋಡಿ ಇಲ್ಲಿ ಕುಜ ಅಸ್ತಂಗತ ಆಗಿದ್ದಾನೆ ನೋಡಿ. ದಯವಿಟ್ಟು 7 ಕ್ಯಾರೆಟ್ ನೀವು ಹವಳ ಹಾಕಿದ್ರೆ ವಿಪರೀತ ರಾಜಯೋಗ ಆಗುತ್ತೆ. ನೋಡಿ, ವಿಪರೀತ ರಾಜಯೋಗ ಒಂದು ಯುನಿಕ್ ಯೋಗ, ಒಂದು ಅಲ್ಟಿಮೇಟ್ ಯೋಗ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ. ಹಾಗೂ ಅಸ್ಯೂಮ್ ದಟ್ 12 ವರ್ಷ ದಶೆಗೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ಬಹಳ ಕಷ್ಟ ಇರುತ್ತೆ. ನರಕ ಬಂದು ನಿಮ್ಮ ಮನೆಯಲ್ಲೇ ಕೂತಿದೆ ಅನ್ಬೇಕು, ಆ ಲೆವೆಲ್ ಕಷ್ಟ ಕೊಡ್ತಾನೆ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಅನ್ಲಿಮಿಟೆಡ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರಿ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಕೀರ್ತಿ, ಆರೋಗ್ಯ, ಯಶಸ್ಸು ಎಲ್ಲವನ್ನೂ ಪಡ್ಕೊಂಡ್ಬಿಡ್ತೀರ ಈ 4 ವರ್ಷದಲ್ಲಿ. ಅವಳ ಹವಳ ಹಾಕಿದ್ರೆ ಮಾತ್ರ. ಒಂದ್ ವೇಳೆ ಹವಳ ಹಾಕಲಿಲ್ಲ ಅಂದ್ರೆ ಆಗೋದಿಲ್ಲ. ನೋಡಿ, ಇಲ್ಲೇ ಏನಾಗಿದೆ ಅಂದ್ರೆ ನೋಡಿ, 9ನೇ ಭಾವದಲ್ಲಿ ಏನಾಗಿದೆ ಅಂದ್ರೆ ಈ 2 ಕೆಟ್ಟ ದೋಷಗಳಾಗಿದೆ. ಜಡತ್ವ ದೋಷ ಹಾಗೂ ಗುರು ಚಾಂಡಾಲ ದೋಷ ಆಗಿದೆ. ಪ್ಲಸ್ ಗುರು ನೀಚ ಆಗಿದ್ದಾನೆ. ಪ್ಲಸ್ 8ನೇ ಭಾವದ ಸ್ವಾಮಿಯವನು. ಅಷ್ಟಮೇಶ 9ನೇ ಭಾವದಲ್ಲಿ ನೀಚನಾದರೆ ಅಲ್ಪ ಆಯು ಆಗ್ತಾರೆ, ದುರ್ಮರಣಕ್ಕೀಡಾಗ್ತಾರೆ. ದಯವಿಟ್ಟು ಕ್ಷಮಿಸಿ ನನ್ನನ್ನು. ಯಾಕಂದ್ರೆ ಇರೋ ಸತ್ಯವನ್ನು ನಾನು ಹೇಳುವುದರಲ್ಲಿ ಯಾಕೆ ನನ್ನನ್ನು ಬಹಳ ಜನ ನನ್ನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ ಅಂದ್ರೆ ಇರೋ ಸತ್ಯವನ್ನು ನಾನು ಹೇಳ್ಬಿಡ್ತೀನಿ, ಇಟ್ಕೊಳ್ಳಲ್ಲ. ನೋಡಿ, ಅಷ್ಟಮೇಶ ಬಂದು 9ನೇ ಭಾವದಲ್ಲಿ ನೀಚನಾದರೆ 100% ಅಲ್ಪ ಆಯು ಹೋಗ್ತಾರೆ, ದುರ್ಮರಣವನ್ನು ಹೊಂದ್ತಾರೆ ಅಂತ ಅರ್ಥ. ದಯವಿಟ್ಟು ನಾನು ಹೇಳೋದನ್ನ, ಆರೋಗ್ಯದಿಂದ ಜೀವಕ್ಕೂ ಅಪಾಯ ಇಲ್ಲ, ಆಕ್ಸಿಡೆಂಟಲ್ಲಿ ಜೀವಕ್ಕೆ ಅಪಾಯ ಇಲ್ಲ, ರೋಗದಿಂದ ಜೀವಕ್ಕೆ ಅಪಾಯ ಇಲ್ಲ, ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ 100%. ನೋಡಿ, 9ನೇ ಭಾವದಲ್ಲಿ ಅಷ್ಟಮೇಶ ನೀಚನಾದರೆ ವಿಪರೀತ ಕಷ್ಟಗಳನ್ನ ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ವಿಪರೀತ ಜಗಳ ಜಾಪತ್ರೆಯನ್ನು ಮಾಡ್ಕೋತೀರಿ, ವಿರೋಧಿಗಳು ಉಟ್ಕೋತಾರೆ, ಆರೋಗ್ಯದ ಸಮಸ್ಯೆ ಬರ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದವನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ಅಡ್ಡಾಡಬಹುದು, ಎಲುಬು, ಕೀಳು, ಸ್ನಾಯು ಮತ್ತು ನರಗಳ ರೋಗಕ್ಕೆ ತುತ್ತಾಗ್ಬೋದು, ತಂದೆಯ ವ್ಯವಹಾರದಲ್ಲಿ ಹಿನ್ನಡೆ ಕಾಣಬಹುದು, ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಕೆಟ್ಟ ಸಮಯವನ್ನು ನೀವು ನೋಡಬಹುದು. ದಯವಿಟ್ಟು ಇಲ್ಲಿ ಗುರು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ನೀಚ ಗುರುವಿನ ಜೊತೆಗೆ ರಾಹು ಬೇರೆ, ರಾಹು ಒಳ್ಳೆಯವನೆಲ್ಲರೂ ಇಲ್ಲಿ. ನೋಡಿ, ರಾಹು ಕೇತು ಒಂಥರ ಪೆಸ್ಟಿಸೈಡ್ ಇದ್ದಂಗೆ ಅವರು, ಒಂಥರ ಡ್ರಿಂಕ್ಸ್ ಇದ್ದಂಗೆ ಅವರು, ಒಂಥರ ವಿಷ ಇದ್ದಂಗೆ ಅವ್ರು ಒಬ್ಬರೇ ಇದ್ರೆ ಬಹಳ ಒಳ್ಳೆ ಫಲ ಕೊಡ್ತಾರೆ. ಅವ್ರು ಏನಾದ್ರು ಅಪ್ಪಿತಪ್ಪಿ ಯಾರ್ದಾದ್ರೂ ಜೊತೆಗೆ ಬಂದ್ಬಿಟ್ರೆ 100% ಹೇಳ್ತೀನಿ, ಅದು ನೀಚ ಗ್ರಹಗಳಿಗೆ ಬಂದ್ಬಿಟ್ರೆ 100% ಹೇಳ್ತೀನಿ, ಅವ್ರು ವಿಪರೀತ ನೀಚರಾಗ್ತಾರೆ, ವಿಪರೀತ ಕೆಟ್ಟ ಫಲವನ್ನು ಕೊಡ್ತಾರೆ. ಇಲ್ಲಿ ಜಡತ್ವ ದೋಷ, ಸೋಮಾರಿತನ ಬೆಳೆಯುತ್ತೆ, ಹೌದು, ವೈಮನಸ್ ಬೆಳೆಯುತ್ತೆ, ರೋಗಕೃತ ಆಗ್ಬೋದು. ಗುರುಚಾಂಡಾಲ ದೋಷದಲ್ಲಿ ಎಜುಕೇಶನ್ಗೆ ಆಸಕ್ತಿಯನ್ನೇ ತೋರಿಸಿದಂಥ ವ್ಯಕ್ತಿತ್ವ ಹುಟ್ಟಬಹುದು. ದಯವಿಟ್ಟು ನಾನು ಹೇಳೋದನ್ನ ನೀವು ಇಲ್ಲಿ ಫಾಲೋ ಅಪ್ ಮಾಡಲೇಬೇಕು, ಬೇರೆ ಯಾವ ಇದೂ ಇಲ್ಲ. ಹೌದು, ಈ ಜಡತ್ವ ದೋಷ ಹಾಗೂ ಗುರುಚಾಂಡಾಲ ದೋಷವನ್ನು ನಿವಾರಣೆ ಮಾಡ್ಬೇಕಂದ್ರೆ ನಾಗ ಪ್ರತಿಷ್ಠಾಪನೆ ಆಗಬೇಕು, ಪ್ಲಸ್ ಗುರುವಿನ ಶಾಂತಿ ಆಗಬೇಕು. ಇಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರಾ. ದಯವಿಟ್ಟು ಹೇಳೋದನ್ನ ಕೇಳಿ. ನೋಡಿ, ಇಲ್ಲಿ ಬುಧ ಇವನು 2 ಮತ್ತು 5ನೇ ಭಾವದ ಸ್ವಾಮಿ ಪ್ಲಸ್ 9ನೇ ಮನೆಯಲ್ಲಿ ಬದುಕುತ್ತಿದ್ದಾನೆ. ಆಲ್ರೆಡಿ ನಾವು 9ನೇ ಭಾವದ ಫಲವನ್ನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಶನಿಯಿಂದ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ ನಿಮ್ಮದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆಯನ್ನು ಹೊಂದಿರ್ತೀರಿ. ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನದಲ್ಲಿರುತ್ತೆ. ಅದು ಅಲ್ಲದೆ ದುಡ್ಡು ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತೋರ್ತೀರಿ, ಹೊಂದಾಣಿಕೆಯ ಬದುಕಿನಲ್ಲಿ ನಿಮಗೆ ಆಸಕ್ತಿ ಇರುತ್ತೆ.
ಹಣವನ್ನು ಸೇವ್ ಮಾಡೋದಲ್ಲದೆ ಊಟದಲ್ಲಿ ಸ್ವಚ್ಛಂದ ಮೆರೀತೀರಿ. ಪರಿವಾರದ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡಿರ್ತೀರಿ. 1 to 10 ಒಳ್ಳೆ ಸ್ಟಡೀಸ್ ಮಾಡ್ತೀರಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಇಷ್ಟ ಆಗುತ್ತೆ. ಅದು ಅಲ್ಲದೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ ಒಳ್ಳೆ ಎಜುಕೇಶನ್ ಪಡಿತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಷುವಲ್ ಲೈಫ್ ಅನುಭವಿಸ್ತೀರಿ. ಹುಟ್ಟುವಂತ ಮಕ್ಕಳು ಬೌದ್ಧಿವಂತರು, ನೀತಿವಂತರು, ರೀತಿವಂತರು, ಸುಸಂಸ್ಕೃತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ. ಎಲ್ಲ ತಂದೆ ತಾಯಿ, ಅಣ್ಣ ತಮ್ಮ, ಅಂಕಲ್ ಅಂಟಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಕಷ್ಟವನ್ನು ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ದೇನೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ. ಇದು 5ನೇ ಭಾವದ ಫಲ. ಯಾರಿಂದ? ಬುಧನಿಂದ. ನಾವು ಗುರುವಿನಿಂದಾಗುವ ಎಲ್ಲ ಕೆಟ್ಟ, ಗುರು ಮತ್ತು ರಾಹುವಿನಿಂದಾಗುವ ಎಲ್ಲ ಕೆಟ್ಟದನ್ನು ಹೇಳ್ಬಿಟ್ಟಿದ್ದೀನಿ. ನೀವು ಇಲ್ಲಿ ಗುರು ಶಾಂತಿ ಮಾಡಲಿಲ್ಲ ಸಂದೀಪನಿಗೆ 100% ಹೇಳ್ತೀನಿ, ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಅಷ್ಟು ಸೋಮಾರ್ಥದಿಂದ ಬೆಳೀತಾನೆ ನೋಡಿ. 5ನೇ ಭಾವದ ಸ್ವಾಮಿ 9ರಲ್ಲಿ ಬಂದಿದ್ದಕ್ಕೆ ಇದನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿಟ್ಟಿರ್ತಾನೆ. ಯೋಗ ಸುಡೆ ಅನ್ನೋ ಬುಕ್ಕಿನಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ, ತಾವು ನೋಡಬಹುದು ನೋಡಿ. 1ನೇ ಭಾವದ ಸ್ವಾಮಿ ಶುಕ್ರ 3 ಡಿಗ್ರಿ ಇದ್ದಾನೆ. ದಯವಿಟ್ಟು 7 ಕ್ಯಾರೆಟ್ ಮೊಬೈಲ್ ಹಾಕೊಳ್ಳಿ. ಹೌದು ನೋಡಿ, ಇದು ಲಾಲ್ ಕಿತಾಬ್ ಪ್ರಕಾರ, ಲಾಲ್ ಕಿತಾಬ್ ವೇದಿಕ್ ಅಸ್ಟ್ರಾಲಜಿ ಅಲ್ಲ, ಲಾಲ್ ಕಿತಾಬ್ ಪ್ರಕಾರ ಇದು ಗಜಕೇಸರಿ ಯೋಗ ಅಂತ ಕರಿತೀವಿ. ವೇದಿಕ್ ಅಸ್ಟ್ರಾಲಜಿಯಲ್ಲಿ ಬರೆದಿಲ್ಲ ಅದನ್ನ. ಹೌದು, ವೇದಿಕ್ ಅಸ್ಟ್ರಾಲಜಿಯಲ್ಲಿ ಚಂದ್ರ ಮತ್ತು ಶುಕ್ರನ ಯುತಿ ಅನ್ನೋದಿಲ್ಲ. ಅವ್ರು ಗಜಕೇಸರಿ ಯೋಗ ಅಂತ ಯಾರು ಕರೆದಿಲ್ಲ. ಮಹರ್ಷಿ ಪರಾಶರರಾಗ್ಲಿ, ಮಹರ್ಷಿ ಮೀರಾರ ಭಟ್ರಾಗ್ಲಿ, ಮಹರ್ಷಿ ವಾಲ್ಮೀಕಿಯವರಾಗ್ಲಿ, ಮಹರ್ಷಿ ಕಾಳಿದಾಸರಾಗ್ಲಿ, ಯೋಗ ಸುಬೆ ಆಗಲಿ, ಯೋಗ ಮೃತ್ಯುಂಜಯ ಆಗಲಿ, ಯೋಗ ಚಂದ್ರಿಕೆ ಆಗಲಿ, ಯಾವ ಬುಕ್ಕಿನಲ್ಲೂ ಗಜಕೇಸರಿ ಯೋಗದ ಬಗ್ಗೆ, ಚಂದ್ರ ಮತ್ತು ಶುಕ್ರನ ಯುತಿಯ ಬಗ್ಗೆ ಬರೆದಿಲ್ಲ. ಬಟ್ ಲಾಲ್ ಕಿತಾಬ್ ಅನ್ನೋ ಬುಕ್ಕಿನಲ್ಲಿ ಶುಕ್ರ ಮತ್ತು ಚಂದ್ರನ ಯುತಿಯನ್ನು ಗಜಕೇಸರಿ ಯೋಗ ಅಂತ ಕರೀತಾರೆ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ 1 ಮತ್ತು 3ನೇ ಭಾವದ ಫಲವನ್ನು ಅನುಭವಿಸ್ತೀರಿ. ಪ್ಲಸ್ ಕುಬೇರ ಯೋಗ ಜನರೇಟ್ ಆಗುತ್ತೆ. ಇಲ್ಲಿ 1ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ ಬಂದ್ರೆ ಕುಬೇರ ಯೋಗ. ದುಡ್ಡಿಗೆ ಯಾವತ್ತೂ ಕಡಿಮೆ ಇರೋದಿಲ್ಲ, ಯಾವುದೋ ಬಿಸ್ನೆಸ್ ಮಾಡಲಿ 100%. ಆದರೆ ಇಲ್ಲಿ ಗುರು ಮತ್ತು ನಾಗ ಪ್ರತಿಷ್ಠಾಪನೆ ಶಾಂತಿ ಮಾಡ್ಕೊಳ್ಳೋದೇನೆ ನೀವು ಹೆಜ್ಜೆ ಇಟ್ಟರೆ ಬಹಳ ತೊಂದರೆ ಇರುತ್ತೆ. ಹೌದು, ನೋಡಿ, ಒಳ್ಳೆ ವ್ಯಕ್ತಿತ್ವ ಇರುತ್ತೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ, ಒಳ್ಳೆ ಸಂಚಾರಗಳು ಬರ್ತವೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ. ನಿಮ್ಮ ಮೆಂಟಲಿ ಹಾಗೂ ಫಿಸಿಕಲಿ ಕೆಪಾಸಿಟಿ ಹೆಚ್ಚಿಗೆ ಇರುತ್ತೆ. ಅದು ಅಲ್ಲದೆ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಲ್ಲದೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ. ಬುದ್ಧಿವಂತಿಕೆ ನಡೆಯನ್ನು ನಡೆಯುತ್ತೀರಿ. ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಬಹಳ ಒಳ್ಳೆ ಸಂಬಂಧ ಇರುತ್ತೆ. ಬಹಳ ಪರಾಕ್ರಮಿಯಾಗಿರ್ತೀರಿ. ಆಟಗಳೆಲ್ಲ ರುಚಿಯನ್ನು ತೋರಿಸ್ಕೊತೀರಿ. ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ. ಹಾರ್ಡ್ ವರ್ಕರ್ ಆಗಿರ್ತೀರಿ. ಯಾವುದೇ ಕಾಂಪಿಟೇಷನ್ ಇರಲಿ ಗೆಲುವು ಸಾಧಿಸ್ತೀರಿ. ಸಾಹಿತ್ಯ, ಬರವಣಿಗೆ ಹಾಗೂ ಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರಿ. ಅದು ಅಲ್ಲದೆ ಮಾತಿನಲ್ಲಿ ಸೋಲೋದಿಲ್ಲ. ಬಹಳ ಸಾಫ್ಟ್ ಆಗಿ ಮಾತಾಡ್ತೀರಿ. ಟ್ಯಾಲೆಂಟ್ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಮಾಡೇ ಮಾಡ್ತೀರಿ. ಬಹಳ ಪ್ರಯತ್ನಶೀಲರಾಗಿರ್ತೀರಿ. ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣುವುದಲ್ಲದೆ ತಿರುಗಾಟದಲ್ಲಿಯೂ ಸಹ ಲಾಭವನ್ನು ಪಡ್ಕೋತೀರಿ. ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡಿ, ದಯವಿಟ್ಟು ಬೇಜಾರಾಗಬೇಡಿ. ಇವೆಲ್ಲ ಪಡ್ಕೋಬೇಕಂದ್ರೆ ನೀವು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು.
ರಾಹು ಕೇತುವಿಗೆ, ಪ್ಲಸ್ ಗುರು ಶಾಂತಿ ಮಾಡಲೇಬೇಕು, ಪ್ಲಸ್ 7 ಕ್ಯಾರೆಟ್ ಓಪೆಲ್ ಹಾಕಲೇಬೇಕು. ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿದರೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನನ್ನ ಫೋನ್ ಕೆಟ್ಟಿದೆ, ದಯವಿಟ್ಟು ನಾನು ಇವತ್ತು ಸಿಗ್ಬೋದು. ಇಲ್ಲ 7 ಕ್ಯಾರೆಟ್ ಹವಳ ಹಾಕಲೇಬೇಕು. ಹೌದು, ಇಲ್ಲ ಅನ್ನೋದು ನಡೆಯೋದಿಲ್ಲ. ನೋಡಿ, ಶನಿ ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 10ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮನ್ನು ನೋಡ್ತಾನೆ. ಸೊ 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ, 4ರಲ್ಲಿ ಒಳ್ಳೆ ಪ್ರಾಪರ್ಟಿ ಕೊಡ್ತಾನೆ, 6ರಲ್ಲಿ ಶತ್ರುನಾಶ ಮಾಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ. ಆದರೆ ಗುರು ಹಂಗಲ್ಲ. ಗುರು ಏನೇನು ಡ್ಯಾಮೇಜ್ ಮಾಡ್ತಾನೆ ಅಂದರೆ ಸೀದಾ ನಿಮ್ಮನ್ನು ನೋಡ್ತಾನೆ, ಕೆಟ್ಟ ಬುದ್ಧಿಯನ್ನು ಕಲಿಸ್ತಾನೆ, 3ನೇ ಭಾವ ನೋಡ್ತಾನೆ, ಧೈರ್ಯ ಕಳಿಸ್ತಾನೆ, 5ನೇ ಭಾವ ನೋಡ್ತಾನೆ, ಎಜುಕೇಷನ್ ಹಾಳು ಮಾಡ್ತಾನೆ. ಏನು ಮಾತ್ರ ಕಟ್ಟಿಟ್ಟ ಬುದ್ಧಿ. ಹೌದು. 9ರಲ್ಲಿ ಫ್ಯೂಚರೇ ಹಾಳು ಮಾಡ್ತಾನೆ, 3ರಲ್ಲಿ ಧೈರ್ಯ ಇಲ್ಲದಂಗೆ ಮಾಡ್ತಾನೆ, 5ರಲ್ಲಿ ವಿದ್ಯೆ ಇಲ್ಲ, ದಾಂಪತ್ಯ ಇಲ್ಲ, ಮಕ್ಕಳ ಭಾಗ್ಯವನ್ನು ಕಸ್ಕೊತಾನೆ. ದಯವಿಟ್ಟು ಇಲ್ಲಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಗುರು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ನಮಗೆ ಅಂಗಾರಕ ದೋಷ ಆಗಿದೆ, ಅಂಗಾರಕ ದೋಷ ಆಗಿದೆ, ಪ್ಲಸ್ ಮಾಂಗಲ್ಯ ದೋಷ ಆಗಿದೆ. ಸೊ ಮದುವೆ ಕಷ್ಟ ಇದೆ. ಅರ್ಕ ವಿವಾಹ ಮಾಡ್ಕೋಬೇಕು. ನೀವು ಮದುವೆಕ್ಕಿಂತ ಮುಂಚೆ ಅರ್ಕ ವಿವಾಹ ಮಾಡ್ಕೋಬೇಕು. ಅರ್ಕ ವಿವಾಹ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಹೌದು, ಮದುವೆ ಕಷ್ಟ ಇದೆ. ಮದುವೆ ಆಗದೆ ಹೋಗ್ಬೋದು, ಮದುವೆ ಆದರೆ ಮದುವೆ ನಿಲ್ಲದೆ ಹೋಗ್ಬೋದು, ಮದುವೆ ಆದರೂ ಸಹ ದಾಂಪತ್ಯ ನೀವು ಮಾಡದೇ ಹೋಗ್ಬೋದು ಅಂತ ಪರಿಸ್ಥಿತಿ ಇದೆ. ಹಾಗಾಗಿ ಅರ್ಕ ವಿವಾಹ ಮಾಡ್ಕೊಳ್ಳೋದು ಬಹಳ ಉತ್ತಮ. ಬನ್ನಿ ಎಜುಕೇಶನ್ ಬಗ್ಗೆ ನೋಡೋಣ. ನೋಡಿ, 5ನೇ ಮನೆ ಸ್ವಾಮಿ 4ರಲ್ಲಿ ಎಜುಕೇಶನ್ ಆಗುತ್ತೆ, ಅದರಲ್ಲಿ ತೊಂದರೆ ಇಲ್ಲ. ಬಟ್ 4ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ. ನೋಡಿ, 9ರಲ್ಲಿ ಚಂದ್ರ 12ನೇ ಮನೆ ಸ್ವಾಮಿ, ರಾಹು ಕೇತು ಲಗ್ನದಲ್ಲಿ. ಸ್ವಲ್ಪ ಕಷ್ಟ ಇದೆ ಎಜುಕೇಶನ್. ನೀವು ಅನ್ಕೊಂಡಂಗೆ ಆಗೋದಿಲ್ಲ ಅಷ್ಟೇ. ನೀವು ಅನ್ಕೊಂಡಂಗೆ ಎಜುಕೇಶನ್ ಆಗಲ್ಲ. ಕೆಲಸದ ವಿಚಾರವಾಗಿ ಏನು ಚಿಂತೆ ಇಲ್ಲ. ಉಚ್ಚ ಶುಕ್ರ ಇದ್ದಾನೆ 10ನೇ ಮನೆಯಲ್ಲಿ, ಹಾಗಾಗಿ ಕೆಲಸ ಚಿಂತೆ ಇಲ್ಲ. 10ನೇ ಮನೆ ಸ್ವಾಮಿ ಗುರು 5ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸ ಆಗಲಿ, ಸೋರ್ಸ್ ಆಫ್ ಇನ್ಕಮ್ ಆಗಲಿ ನೀವು ಮಾಡ್ಕೋತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, ಹಾಗಾದರೆ ಯಾವ ದಶೆಯಲ್ಲಿ ನಡೀತಾ ಇದ್ದೀರಿ ನೀವು? ರಾಹು ಗುರು ದಶೆಯಲ್ಲಿ ಸಾಧ್ಯನೇ ಇಲ್ಲ. ಮೋಸ್ಟ್ ಡೇಂಜರಸ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಗುರು ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ ಓಪೆಲ್ಲು ಹಾಗೂ ಹವಳವನ್ನು ಧರಿಸಿ ಅಂತ ಹೇಳ್ತಾ, ಹವಳ ಆಗಲಿ ಓಪೆಲ್ ಆಗಲಿ ನನ್ನ ಹತ್ರ ಸಿಗುತ್ತೆ. 9 ದಿನ ಜಪ ಮಾಡಿ ಕೊಡ್ತೀನಿ, 100% ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.